ನಾಳೆ ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಳ್ಳೆಯದು, ಸಾಧನಾ ಸಮಾವೇಶ ಮಾಡ್ತಾರೆ ಎಲ್ಲರೂ. ಬಟ್ ನೀವೇನು ಸಾಧನೆ ಮಾಡ್ತೀವಿ ಅಂತ ಸಾಧನೆ ಸಮಾವೇಶ ಮಾಡ್ತಾಯಿದ್ದೀರಿ. ಹೇಳಿಯಪ್ಪ ಏನು ಸಾಧನೆ ಮಾಡಿದ್ದೀರಾ ಅಂತ. ಏಕೆಂತಂದರೆ ಯಾವುದು ಹೇಳ್ಕೊಳ್ಳುವಂಥ ಸಾಧನೆ ಈಗ ರಾಜ್ಯಕ್ಕೆ ಬೇಡಪ್ಪ, ಮೈಸೂರು ಜಿಲ್ಲೆ ಏನಾಗಿದೆ, ಮೈಸೂರಿನವರೇ ನೀವು ಭಾಳ ಮುಖ್ಯಮಂತ್ರಿ ನೀವೇ, ಇನ್ನೊಬ್ಬರು ಅಂಬೇಡ್ಕರ್ ಸಾಧನೆ ಸದಾ ಮಾತಾಡು ನಮ್ಮ ಜಿಲ್ಲಾ ಮಂತ್ರಿಗಳು. ಹೇಳಿ ಏನು ಮಾಡಿದ್ದೀರಾ ಮೈಸೂರಿಗೆ ನೀವು? ಆಮೇಲೆ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ರಾಜ್ಯಕ್ಕೆ ಹೇಳೋಣ ಏನು ಮಾಡಿದ್ದೀರಾ ಅಂತ. ಮತ್ತು ಕೆಲವಾರು ಪ್ರಶ್ನೆಗಳಿದ್ದಾವೆ. ಮುಖ್ಯಮಂತ್ರಿಗಳೇ, ನಿಮ್ಮದೇ ಜಿಲ್ಲೆ ಮೈಸೂರು ಜಿಲ್ಲೆ, ಏನು ಕೊಟ್ರಿ? 2 ಬಡ್ಜೆಟಲ್ಲಿ ಏನೂ ಇಲ್ಲ. ಸುಮ್ಮನೆ ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದೀರಿ. ಹೆಲಿಕಾಪ್ಟ್ರಲ್ಲಿ ಬರೋದು, ಹೆಲಿಕಾಪ್ಟ್ರಲ್ಲಿ ಹೋಗೋದು ಬಿಟ್ಟರೆ ಏನು ಮಾಡ್ತಾಯಿದ್ರಿ? ಈಗ ರಸ್ತೆಯಲ್ಲಿ ಬರೋಕ್ಕಾಗಲ್ವೇ? ಈಗೇನು ಒಳ್ಳೆ ರೋಡ್ ಇದೆ. ಹೆಲಿಕಾಪ್ಟ್ರಲ್ಲಿ ಬರಬೇಕಾದ್ರೂ 3 ಗಂಟೆ ಆಗಬೇಕಾದ್ರೆ ನೀವು ಮನೆಯಿಂದ ಹೊರಟು ಬಂದು ತಿರುಗಿ ಅಲ್ಲಿಂದ ಇಲ್ಲಿ ಬರೋದು ಇವೆಲ್ಲ ಸೇರಿದ್ರಿ ಬರೀ 1 ಗಂಟೆ 20 ನಿಮಿಷದಲ್ಲಿ ಮೈಸೂರಿಂದ ಬಂದುಬಿಡ್ಬೋದಲ್ಲ, ಬೆಂಗಳೂರಿಂದ. ನೀವು ಮುಖ್ಯಮಂತ್ರಿ ಆಗ್ತಾವಿಂದ ಇಲ್ಲಿ ತನಕ ಹೆಲಿಕಾಪ್ಟ್ರಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಆಗಿರುವ ಖರ್ಚೆಷ್ಟು ಹೇಳಿ ಜನಕ್ಕೆ. ಈ ಸಾಧನಾ ಸಮಾವೇಶದಲ್ಲಿ ಅವರನ್ನು ಹೇಳಬೇಕು. ಆಮೇಲೆ ನಿಮ್ಮ ಕಟು ನುಡಿಗಳಿಂದ ಸತ್ತ ಅಧಿಕಾರಿಗಳ ಸಂಖ್ಯೆ ಎಷ್ಟು, ಯಾರ್ಯಾರು, ಇದನ್ನು ಜನಕ್ಕೆ ಹೇಳಬೇಕು. ಮತ್ತು ಮೈಸೂರು ಮೂಡ ಹಗರಣದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬ ಅದರ ಪಾತ್ರ ಏನು, ನಿಮ್ಮ ಪಟಾಲಂ ಪಾತ್ರ ಏನು, ಎಷ್ಟು ಸಾವಿರ ಸೈಟ್ಗಳು ಹೋಗೋದು, ಇದರಲ್ಲಿ ಎಷ್ಟು ಸಾವಿರ ಕೋಟಿ ಇವತ್ತಿನ ದಿವಸ ನಷ್ಟ ಆಯಿತು ಮೂಡಕ್ಕೆ, ಇದೆಲ್ಲ ತಿಳಿಸ್ಬೇಕಲ್ಲ ಸಾಧನಾ ಸಮಾವೇಶದಲ್ಲಿ. ನೀವೀಗ ತಿಳಿಸಲ್ಲ ಅಂದ್ರೂ ಸದ್ಯದಲ್ಲೇ ನಾವೇ ತಿಳಿಸ್ತೀವಿ, ನಾವೇ ಒಂದು ಸಾಧನಾ ಸಮಾವೇಶ ಮಾಡ್ತೀವಿ. ಮೈಸೂರಲ್ಲೇ ಒಂದು ಸಮಾವೇಶ ಮಾಡ್ತೀವಿ, ಯಾರು ಬರ್ತಾರೋ ಬರಲಿ, ನೀವು ಹೇಳಬೇಕು. ಇವತ್ತು ನೀವು ಹೇಳಲಿಲ್ಲ ಅಂದರೆ ನಾವು ಹೇಳ್ತೀವಿ ಏನು ಅಂತ ನೆಕ್ಸ್ಟು. ಹಾಗಾಗಿ ಮತ್ತು 10 ವರ್ಷ ಜಾತಿ ಜನಗಣತಿ ಈಚೆ ಬಿಡಲೇ ಇಲ್ಲ ನಿಮಗೆ. ಅದಕ್ಕೇನೋ ಒಂದು ಟೋಪಿ ಆಟ ಆಡಿದ್ರಿ. ಅದಾದಮೇಲೆ ಈಗ ಒಳ ಮೀಸಲಾತಿ, ಅದ್ರ ಜಾತಿ ಜನಗಣತಿ ಅಂತ. ಅರೆ ಅದಕ್ಕೆ ಯಾಕ್ರಿ ಬೇಕು? 260 ಕೋಟಿ ರೂಪಾಯಿ ಖರ್ಚು ಮಾಡಿ 10 ವರ್ಷದಿಂದ ಆಗಿದೆ ಅದು. ಅದರಲ್ಲೇ ಇದೆ ಎಲ್ಲ, ಇದು ಜಾತಿ, ಇದು ಎಲ್ಲ ಜಾತಿಯವ್ರ ಜನಗಣತಿ ಆಗಿರುವಂಥದ್ದು 10 ವರ್ಷದಲ್ಲಿ. ಅದರಲ್ಲಿ ಎಲ್ಲ ಜನಾಂಗದ್ದು ಗಣತಿ ಇದೆ. ಅಲ್ಲೇ ತಗೊಳ್ಳಿ, ಸಿಗುತ್ತಲ್ಲ ನಿಮಗೆ. ತಿರುಗಿ ಹಾಕೊಂಡು ಸುಮ್ಮನೆ ಜನಕ್ಕೆ ಟೋಪಿ ಹಾಕ್ಕೊಂಡು ಯಾಕೆ ನೀವೇನು ಕೆಲಸ ಮಾಡ್ತಾ ಇಲ್ವಲ್ಲ, ಅದರಿಂದ ಇದನ್ನು ಜನರ ಟೋಪಿ ಹಾಕೋದಕ್ಕೆ, ಜನರ ಮನಸ್ಸಿಂದ ನಿಮ್ಮ ಭ್ರಷ್ಟಾಚಾರ, ನಿಮ್ಮ ವೈಫಲ್ಯತೆಗಳನ್ನು ಮುಚ್ಚಾಕೋದಕ್ಕೆ ಈ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ.